ಈ ಬಾರಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಒಂದು ಈ ಸೀಟುಗಳ ಒಂದು ಹಂಚಿಕೆ ಹೇಗಿದೆ, ಅದರ ಒಂದು ಸಂಕ್ಷಿಪ್ತ ಮಾಹಿತಿ ನೀಡೋದಾದ್ರೆ ಹೇಗೆ ಅಂತ. ಈ ಸಾಲಿಗೆ 2025-26ನೇ ಸಾಲಿಗೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ನಿಂದ ಏನು ಒಂದು ಪರ್ಮಿಷನ್ ಸಿಕ್ಕಿರುತ್ತೆ, ಆ ಕಾಲೇಜುಗಳ ಸಂಖ್ಯೆ 70 ಇದೆ ನಮ್ಮ ಕರ್ನಾಟಕದಲ್ಲಿ. ಅದರ ಪೈಕಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ 9263 ಸೀಟುಗಳು ಹಂಚಿಕೆಗೆ ಲಭ್ಯವಿದ್ದಾವೆ. ಮತ್ತು ಡೆಂಟಲ್ಗೆ ಬಂದರೆ ನಮ್ಮ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಏನು ಮಾನ್ಯತೆ ಪಡೆದ ಕಾಲೇಜುಗಳಿದ್ದಾವೆ, ಸುಮಾರು 44 ಕಾಲೇಜುಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಕರ್ನಾಟಕದಲ್ಲಿ. ಅದರಲ್ಲಿ 2619 ಡೆಂಟಲ್ ಸೀಟುಗಳು ಈ ಸಾರಿ ವಿದ್ಯಾರ್ಥಿಗಳಿಗೆ ಲಭ್ಯವಿರುತ್ತವೆ. ನಮ್ಮ ರಾಜ್ಯದಲ್ಲಿ 24 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಹಾಗೂ ಸುಮಾರು ಒಂದು 25 ಖಾಸಗಿ ಕಾಲೇಜುಗಳು ಮತ್ತು ಒಂದು 10 ಖಾಸಗಿ ವಿಶ್ವವಿದ್ಯಾಲಯಗಳು ಮತ್ತು ಇನ್ನೊಂದು 10 ಡೀಮ್ ಟು ಬಿ ಯೂನಿವರ್ಸಿಟೀಸ್ಗಳು ಇರ್ತವೆ. ಈ ಆಲ್ ಇಂಡಿಯಾ ಕೋಟಾ MCCಯಿಂದ ಏನು ಜರುಗುತ್ತೆ, ಅದರಲ್ಲಿ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಏನು 15% ಸೀಟುಗಳು ಹಾಗೂ ಏನು ಡೀಮ್ ಟು ಬಿ ಯೂನಿವರ್ಸಿಟಿಯಲ್ಲಿ ಏನು ಸೀಟುಗಳಿದ್ದಾವೆ ಕರ್ನಾಟಕದಲ್ಲಿ, ಅವೆಲ್ಲವನ್ನು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವತಿಯಿಂದ ಆಲ್ ಇಂಡಿಯಾ ಸೀಟುಗಳಿಗೆ ಕೌನ್ಸಿಲಿಂಗ್ ನಡೆಸಲಾಗುತ್ತದೆ. ಬಾಕಿ ಉಳಿದಂಥ ಎಲ್ಲ ಸೀಟುಗಳಿಗೂ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ. ಈಗ ಮೊನ್ನೆವರೆಗೂ ಅಂದರೆ 15ನೇ ತಾರೀಕು 16ನೇ ತಾರೀಕುವರೆಗೂ ನಮಗೆ ಕೆಲವು ಕಾಲೇಜುಗಳಿಗೆ ಮಾನ್ಯತೆ ದೊರಕಿದ್ರಿಂದ ಸ್ವಲ್ಪ ಸೀಟ್ ಮ್ಯಾಟ್ರಿಕ್ಸ್ನ ಈಗ ನಿನ್ನೆ ಮೊನ್ನೆಯಷ್ಟೇ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿಗೆ ಕೊಟ್ಟಿದ್ದಾಗಿದೆ. ಡೆಂಟಲ್ದು ಆಗಲೇ ಕೊಟ್ಟಾಗಿ ಪಬ್ಲಿಷು ಆಗಿದೆ. ಸೊ ವಿದ್ಯಾರ್ಥಿಗಳು ತಮ್ಮ ಇಚ್ಛೆಗೆ ಅನುಸಾರವಾಗಿ ಏನು ಆಪ್ಷನ್ ಎಂಟ್ರಿಗಳನ್ನು ಮಾಡಿಕೊಂಡು ತಮ್ಮ ಇಚ್ಛೆ ಮತ್ತು ತಮಗೆ ಯಾವ ಕಾಲೇಜು ಇಷ್ಟ ಆಗುತ್ತೆ, ನಮಗೆ ಯಾವ ಊರಲ್ಲಿ ತೊಗೊಂಡ್ರೆ ತಮಗೆ ಇಷ್ಟ ಅನಿಸುತ್ತೆ, ಆ ರೀತಿ ಆಯ್ಕೆ ಮಾಡಿಕೊಂಡು ಅವರು ತಮ್ಮ ಮುಂದಿನ ಆಯ್ಕೆಯನ್ನು ಪರಿಗಣಿಸಬಹುದು. ಅಂದರೆ ಕಳೆದ ವರ್ಷ ಹೋಲಿಕೆ ಮಾಡಿದ್ರೆ ಈ ಬಾರಿ ಸೀಟ್ ಹೆಚ್ಚಾಗಿದೆ ದಂತ ವೈದ್ಯಕೀಯ. ಈ ಸಾರಿ ಸೀಟುಗಳಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ. ನಮ್ಮ ಕರ್ನಾಟಕ ಸರ್ಕಾರದಿಂದ ಬಹಳಷ್ಟು ಪ್ರಸ್ತಾವನೆಗಳು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಮುಂದೆ ಹೆಚ್ಚಿಗೆ ಆಗುವ ಸಂಭಾವನೆ ಇದೆ.